ಸೆಕ್ರೆಟರಿಯೇಟ್ನಲ್ಲಿ ಲಂಚ ತಿನ್ನಿಸಿ 40 ಕೋಟಿ ಭತ್ಯೆ ಪಡೆದ ವೆಟರ್ನರಿ ಪ್ರೊಫೆಸರ್ಸ್ 200ಕ್ಕೂ ಹೆಚ್ಚು ಪ್ರೊಫೆಸರ್ಗಳಿಂದ ಸುಮಾರು 40 ಕೋಟಿ ರೂಪಾಯಿ ಗುಳುಂ ಸ್ವಾಹ. ಅತಿ ದೊಡ್ಡ ಸುದ್ದಿ, 200ಕ್ಕೂ ಹೆಚ್ಚು ಪ್ರೊಫೆಸರ್ಗಳಿಂದ ಸುಮಾರು 40 ಕೋಟಿ ರೂಪಾಯಿ ಸ್ವಾಹ. ವೆಟರ್ನರಿ ಕಾಲೇಜುಗಳ ಪ್ರೊಫೆಸರ್ಗಳಿಂದ ಸರ್ಕಾರಕ್ಕೆ ನಡೆದಿರೋದು ಮಹಾಮೋಸ. ಸಂಬಳದ ಜೊತೆಗೆ ಗಿಂಬಳವನ್ನು ಸರ್ಕಾರದಿಂದಲೇ ಪಡೆದ ಬೋಧಕರು. ಬೀದರು, ಬೆಳಗಾವಿ, ಶಿವಮೊಗ್ಗ, ಅಥಣಿ, ಹಾಸನ ಕಾಲೇಜುಗಳ ಪ್ರೊಫೆಸರ್ಸ್ಗಳು ವೆಟರ್ನರಿ ಕಾಲೇಜುಗಳ ಟೀಚಿಂಗ್ ಸ್ಟಾಫ್ನಿಂದ ಅಧ್ವಾನ. ಕಳೆದ 10 ವರ್ಷಗಳಿಂದ ಅಕ್ರಮವಾಗಿ ಹಣ ಪಡೆದಿರುವ ಟೀಚರ್ಸ್ಗಳು ಅಕ್ರಮವಾಗಿ ನಾನ್ ಪ್ರಾಕ್ಟೀಸಿಂಗ್ ಭತ್ಯೆ ಪಡೆದು ಸರ್ಕಾರಕ್ಕೆ ಮಹಾವಂಚನೆ. ಅಸಿಸ್ಟೆಂಟು, ಅಸೋಸಿಯೇಟ್ ಪ್ರೊಫೆಸರ್ಸು ಹೀಗೆ ಬೇರೆ ಬೇರೆ ವಿಭಾಗ ಎಕ್ಸ್ಪರ್ಟ್ಗಳೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ. ಪಾಠ ಮಾಡ್ರಯ್ಯ, ಉಪನ್ಯಾಸ ಮಾಡ್ರಯ್ಯ, ಬೋಧಿಸ್ರಯ್ಯ ಅಂತ ಹೇಳಿ ಇಟ್ಟುಕೊಂಡಿರುವ ಈ ಪ್ರೊಫೆಸರ್ಸ್ಗಳು ಮಾಡೋದೇನು NPA ಎನ್ಕ್ಯಾಶ್ ಮಾಡ್ಕೊಂಡು ಅದನ್ನ ದುರುಪಯೋಗ ಪಡಿಸಿಕೊಂಡು ಬಗೆದಷ್ಟು ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ನಿಲ್ಲಿಸದೆ ಬಗದ್ರು. ಬಗ್ತಾ ಇದ್ದ ಹಾಗೆ ಸಿಗ್ತಾ ಇದೆ, ನಿಲ್ಸೋದು ಯಾಕೆ? ಬಗೆಣ ಅಂತ ಹೇಳಿ ಸುಮಾರು ತಿಂದು ತೇಗಿದ್ದಷ್ಟು 40 ಕೋಟಿ ರೂಪಾಯಿ ಗ್ಯಾರಂಟಿ. ಗೌರ್ಮೆಂಟು ಸಂಪನ್ಮೂಲದ ಕ್ರೋಢೀಕರಣಕ್ಕೆ ಒಬ್ಬನ್ನ ಡೆಲ್ಲಿ ಕಳಿಸಿದ್ರೆ ಇನ್ನೊಬ್ಬರನ್ನ ಹುಬ್ಬಿಗೆ ಕಳಿಸ್ತಾ ಇದೆ. ಈ ಒದ್ದಾಟದ ನಡುವೆ ಈ 40 ಕೋಟಿ ಹಗರಣನ ನಿಜಕ್ಕೂ ಭಯಪಡಿಸುವ ಸುದ್ದಿ ಇದು. ಫೈಲ್ಗಳ ಹಿಂದೆ ನಡೆದ ಫೋರ್ಜರಿ ಆಟ ಇದು. NPA ಹೆಸರಿನಲ್ಲಿ ಬೋಧಕರಿಂದಲೇ ಕೋಟಿ ವಂಚನೆ. ಸಂಪುಟದ ಒಪ್ಪಿಗೆಯೂ ಇಲ್ಲ, ಆರ್ಥಿಕ ಇಲಾಖೆಯ ಪರ್ಮಿಷನ್ ಇಲ್ಲ. ಆದರೂ NPA ಭತ್ಯೆ ಹೆಸರಿನಲ್ಲಿ 40 ಕೋಟಿ ರೂಪಾಯಿ ಮಂಗುಗಳು ಚೆನ್ನಾಗಿ ಮೇಯ್ದವೆ. 87ನೇ ವ್ಯವಸ್ಥಾಪಕ ಮಂಡಳಿ ಸಭೆಯಲ್ಲಿ ಸುಳ್ಳು ದಾಖಲೆಗಳ ಸೃಷ್ಟಿ. ಚರ್ಚೆಯಾಗದ ವಿಚಾರವನ್ನೇ ಚರ್ಚೆಯಾಗಿದೆ ಎಂದು ನಂಬಿಸಿದ್ರ. ಹಾಗಾದ್ರೆ ಸರ್ಕಾರಕ್ಕೆ ಮಂಕುಬೂದಿ ಎರಚಿದ್ರ ಭ್ರಷ್ಟ ಅಧಿಕಾರಿಗಳು. ಹಳೆಯ ಫೈಲುಗಳನ್ನು ತೋರಿಸಿ ದಾರಿ ತಪ್ಪಿಸಿದಾರ ಅಧಿಕಾರಿಗಳು ಅನ್ನೋ ಸಂಶಯ. ಸರ್ಕಾರವನ್ನೇ ದಾರಿ ತಪ್ಪಿಸಿದ ಗ್ಯಾಂಗ್ ಯಾವುದು ಹಾಗಾದ್ರೆ? ಓದಿದವರ ತಲೆಯಲ್ಲಿ ಒಕ್ಕ ಬುದ್ಧಿಗಳು ಇರಲಾರದು ಅನ್ನೋ ನಂಬಿಕೆ ಇತ್ತು ಭಾರತದಲ್ಲಿ ಒಂದಷ್ಟು ಇಂಟೆಲೆಕ್ಚುವಲ್ ಜನರಿಗೆ. ಓದಿದವರ ತಲೆಯಲ್ಲೂ ಈ ವಾಮನ ಮಾರ್ಗಗಳು ಇದಾವೆ ಅನ್ನೋ ಅರ್ಥ ಆಗ್ತಾ ಇದೆ ಈಗ. 1-2 ಕೋಟಿ ಎಲ್ಲ ತಿಂದು ತೇಗಿರೋದು 40 ಕೋಟಿ ರೂಪಾಯಿ. ನಿಮಗೆ ಗೊತ್ತಿರಲಿ, ಈ NPA ಅಂದ್ರೆ ನಾನ್ ಪ್ರಾಕ್ಟೀಸಿಂಗ್ ಅಲಯನ್ಸ್ ಅಂತ ಕೊಡೋದು ಸರ್ಕಾರ. ಯಾಕೆ ಕೊಡೋದು? ಸರ್ಕಾರಿ ಕೆಲಸದಲ್ಲಿ ಪರಿಪೂರ್ಣವಾದ ಕಾನ್ಸಂಟ್ರೇಟ್ ಇಟ್ಟು ಕೆಲಸ ಮಾಡಲಿ, ತನ್ನ ವಿದ್ಯಾಭ್ಯಾಸ, ತನ್ನ ಸ್ಥಾನಮಾನವನ್ನ ಪ್ರಯೋಗ ಮಾಡಿ ಹೊರಗೊಂದು ಕ್ಲಿನಿಕ್ ತೆರೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ NPA ಅನ್ನುವಂತ ಅಲಯನ್ಸ್ ದುಡ್ಡನ್ನು ಸರ್ಕಾರ ಕೊಡುತ್ತೆ. ಯಾಕೆ ಕೊಡೋದು ನಿಮಗೆ ಅರ್ಥ ಆಗಿರಬಹುದು. ಭುಜದ ಮೇಲೆ ಸ್ಟೆಥೋಸ್ಕೋಪ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಹೋಗಿ ನಾನೊಂದು ಕ್ಲಿನಿಕ್ ಇಟ್ಕೊಂಡು ಖಾಸಗಿ ವ್ಯವಹಾರ ಮಾಡ್ತೀನಿ ಅನ್ನುವ ಮನಸ್ಥಿತಿಗೆ ಬೇಟ್ ಹಾಕೋದಕ್ಕೆ ಇದೊಂದು ಅಲಯನ್ಸ್ ಸ್ಕೀಮ್ ಇರೋದು. NPA ನಾನ್ ಪ್ರಾಕ್ಟೀಸಿಂಗ್ ಅಲಯನ್ಸ್ ಇದು ಸರ್ಕಾರ ಕೊಡುತ್ತೆ. ಅದಕ್ಕಿರೋ ಮಾನದಂಡ ಏನು ಅಂತ ಕೇಳಿದ್ರೆ, ನೀನು ಸರ್ಕಾರಿ ಸೇವೆಯನ್ನು ಪರಿಪೂರ್ಣವಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ NPA ಕೊಡೋದು. ಪಶು ವಿವಿ NPA ಹಗರಣಕ್ಕೆ ಸರ್ಕಾರದ ಸರ್ಜಿಕಲ್ ಸ್ಟ್ರೈಕ್. ನಿಯಮ ಬಾಹಿರವಾಗಿ ಪಡೆಯುತ್ತಿದ್ದ NPA ಭತ್ಯೆಗೆ ಮಹಾ ಬ್ರೇಕು. ತಕ್ಷಣದಿಂದಲೇ ಭತ್ಯೆ ನಿಲ್ಲಿಸೋದಕ್ಕೆ ಸರ್ಕಾರ ಖಡಕ್ ಆದೇಶ. ಅಕ್ರಮವಾಗಿ ಭತ್ಯೆ ಪಡೆದ ಬೋಧಕರಿಗೆ ಬಿಗ್ ಶಾಕ್. ಅಕ್ರಮವಾಗಿ ಭತ್ಯೆ ಹಂಚಿದ ವಿವಿ ಆಡಳಿತಕ್ಕೆ ಶಾಕ್ ಟ್ರೀಟ್ಮೆಂಟ್. ಇದು ಬೈಪಾಸ್ ಸರ್ಜರಿ. 40 ಕೋಟಿ ರೂಪಾಯಿ ವಸೂಲಿಗೆ ಸರ್ಕಾರದಿಂದ ಖಡಕ್ ಆರ್ಡರ್. ಮಹಾಲೇಖಪಾಲರಿಂದ AG ಹಗರಣದ ಸಮಗ್ರ ಆಡಿಟ್ಗೆ ಆದೇಶ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಯಾಕೆ ಖಡಕ್ ಸೂಚನೆ. ಸಚಿವಾಲಯದ ಪತ್ರದಿಂದ ಪಶು ವಿವಿ ಆಡಳಿತ ಮಂಡಳಿಯಲ್ಲಿ ನಡುಕ. ಈ ಸ್ಮೆಲ್ ಬರೋದಕ್ಕೆ ಸರ್ಕಾರಕ್ಕೆ 10 ವರ್ಷ ಬೇಕಾಯ್ತು ನೋಡಿ. ಸರ್ಕಾರದ ನಾಸಿಕಕ್ಕದೇನಾಗಿತ್ತೋ ಏನೋ. ಈ ಕೆಟ್ಟದಾದ ಸ್ಮೆಲ್ ಬರೆದಿದ್ದು 10 ವರ್ಷದ ನಂತರ. ಆವರೆಗೂ NPA ಅನ್ನ ಚೆನ್ನಾಗಿ ಹಂಚಿ ಊರ್ಬಾಗ್ಲು ಮಾಡ್ಕೊಂಡು ತಿನ್ಕೊಂಡ್ರು. ಸುಮಾರು 40 ಕೋಟಿ ರೂಪಾಯಿ ಇವರಿಗೆ ಸಿಗ್ತಾ ಇದ್ದ ನಾನ್ ಪ್ರಾಕ್ಟೀಸಿಂಗ್ ಅಲಯನ್ಸ್ ಸರ್ಕಾರನೇ ಕೊಡ್ತಾ ಇದ್ದಿದ್ದು. ಯಾಕೆ ಕೊಡುತ್ತೆ ಸರ್ಕಾರ? ಈ ಸ್ಥಾನದಲ್ಲಿ ಕೂತಿರೋರು ಸರ್ಕಾರಿ ಸೇವೆಯನ್ನ ಪರಿಪೂರ್ಣವಾಗಿ ಮಾಡ್ಲಿ ಅನ್ನೋ ಕಾರಣ ಕೊಡ್ತಾ ಇತ್ತು ಈ ಭತ್ಯೆಯನ್ನ. ಹೊರಗಡೆ ಪ್ರೈವೇಟ್ ಆಗಿ ಕ್ಲಿನಿಕ್ ಇಟ್ಕೊಂಡು ಅಥವಾ ಬೇರೆ ಬೇರೆ ವ್ಯವಹಾರದಲ್ಲಿ ತೊಡಗಿಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಕಲೆಕ್ಷನ್ ದಂಧೆ ಹಾಗೂ ಬಿಡದಿ ಬ್ಯಾಂಕ್ ಖಾತೆಯ ರಹಸ್ಯ ಬಟಾ ಬಯಲು. NPA ಭತ್ಯೆ ಕೊಡಿಸುವುದಾಗಿ ನಂಬಿಸಿ ಕೋಟಿ ವಸೂಲಿ. ತಲಾ 50,000ದಿಂದ ಲಕ್ಷಾಂತರ ರೂಪಾಯಿ ಲಂಚ ಸಂಗ್ರಹ. ಬಿಡದಿಯ ಬ್ಯಾಂಕ್ ಶಾಖೆಯಲ್ಲಿದ್ದ ಗುಪ್ತ ಖಾತೆ ಯಾರದ್ದು? ಸಹಾಯಕ ಪ್ರಾಧ್ಯಾಪಕ HC ಇಂದ್ರೇಶ್ ಹೆಸರಿನಲ್ಲಿದ್ದ ಖಾತೆ ಅನ್ನೋ ಅನುಮಾನ ಇದೆ. 2 ಕೋಟಿಗೂ ಅಧಿಕ ಲಂಚದ ಹಣದ ಟ್ರೈಲ್ ಬೆನ್ನತ್ತಿದ ತನಿಖಾ ಸಂಸ್ಥೆ. ಭ್ರಷ್ಟ ಕೂಪದಲ್ಲಿರುವ ಭಾರಿ ತಿಮಿಂಗ್ಲಗಳಿಗೆ ಶುರುವಾಗಿದೆ ನಡುಕ. ಬೀದರ್ ಪಶು ವಿವಿ ಕುಲಪತಿಗಳೇ ಉತ್ತರ ಕೊಡ್ಬೇಕು ನೀವು.
RTI ಮಾಹಿತಿ ಕೇಳಿದ್ರು ಉತ್ತರ ನೀಡದೆ ಮುಚ್ಚಿಟ್ಟವರು ಯಾರು? ತಪ್ಪಿತಸ್ಥ ಅಧಿಕಾರಿಗಳನ್ನ ಜೈಲಿಗಟ್ಟುತ್ತಾ ಸರ್ಕಾರ ನಿರೀಕ್ಷೆಗಳನ್ನ ಇಟ್ಕೋಬಹುದಾ? ಭರವಸೆ ನಮಗಳಿಗಿದೆಯಾ? ದೇವರಾಣೆ ಉಳಿದಿಲ್ಲ. 40 ಕೋಟಿ ರೂಪಾಯಿಯನ್ನ NPA ಹೆಸರಿನಲ್ಲಿ ತಿಂದು ತೆಗಿರ್ತಕ್ಕಂತಹ ಇವರುಗಳನ್ನ ಹಿಡಿಯೋದಕ್ಕೆ ಇನ್ನು ಹಿಡಿದಿಲ್ಲ. ಇವರ ಮೇಲೆ ಅನುಮಾನ ಪಡೋದಕ್ಕೆ ನಿಮಗೆ ಬೇಕಾಗಿದ್ದು ಬರೋಬ್ಬರಿ 10 ವರ್ಷಗಳ ಕಾಲ. ಈಗ ನಿಮಗೊಂದು ಅನುಮಾನ ಬಂದಿದೆ. ಇನ್ನು ಇದನ್ನ ತನಿಖೆ ಮಾಡಿಸಿ ಇದರ ಜಾಡನ್ನ ಪತ್ತೆ ಹಿಡಿದು ಯಾವ್ಯಾವ ಮುಖಗಳು, ಯಾವ್ಯಾವ ತಲೆಗಳು, ಯಾವ್ಯಾವ ವಿದ್ಯಾಭ್ಯಾಸದ ಮಸ್ತಿಷ್ಕಗಳು ಈ ಹಗರಣದಲ್ಲಿ ಹೆಸರು ಮಾಡ್ಕೊಂಡಿದೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಇನ್ನು ಎಷ್ಟು ವಿಜ್ಞಾನಿಗಳನ್ನ ಕರೆಸುತ್ತೋ ಈ ಸರ್ಕಾರ ಗೊತ್ತಿಲ್ಲ. ಸುಸ್ಪಷ್ಟವಾದ ಸತ್ಯಗಳನ್ನ ತೆರೆದಿಟ್ಟಿದೆ. ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಎಲ್ಲವನ್ನು ಗಮನಿಸ್ತಾ ಇದ್ದೀರಿ. ಪಶು ವೈದ್ಯ NPA ಮಹಾ ಹಗರಣ. ಬೋಧಕರು ತಿಂದಿದ್ದೆಷ್ಟು? 40 ಕೋಟಿ ರೂಪಾಯಿ. ಯಾರಪ್ಪನ ದುಡ್ಡು? ಯಾರಪ್ಪನ ದುಡ್ಡು? ಹೆಂಡತಿಯ ಮನೆಯಿಂದ ಬಂದಿದ್ದ ವರದಕ್ಷಿಣೆಯ ದುಡ್ಡಲ್ಲ ಇದು, ಸರ್ಕಾರದ ದುಡ್ಡು. ಸರ್ಕಾರ ಯಾರ ದುಡ್ಡು? ಜನರ ತೆರಿಗೆ ದುಡ್ಡು. ಜನರ ಸಂಪತ್ತನ್ನ ಸರ್ಕಾರ ತನ್ನ ನಿರ್ಲಕ್ಷ್ಯ ಗಮನದಿಂದಾಗಿ ಈ ತರಹದ್ದೊಂದು ವರ್ಗಕ್ಕೆ NPA ಹೆಸರಿನಲ್ಲಿ ದುಡ್ಡನ್ನ ಪೋಲು ಮಾಡ್ತಾ ಇತ್ತು. 10 ವರ್ಷಗಳ ಕಾಲ NPA ಹೆಸರಿನಲ್ಲಿ 40 ಕೋಟಿ ರೂಪಾಯಿ ಸ್ವಾಹ ಮಾಡಿದ್ದಾರೆ. ಇದನ್ನ ಗಮನಿಸೋದಕ್ಕೊಂದು ಸಮಿತಿ ಇರಲಿಲ್ಲ ಅನ್ನೋದು ದುರಂತ. ಇದನ್ನು ತಿಳಿದುಕೊಳ್ಳೋದಕ್ಕೆ 10 ವರ್ಷ ಬೇಕಾಗಿ ಬಂತಲ್ಲ ಅನ್ನೋದೇ ವಿಪರ್ಯಾಸ. ಸರ್ಕಾರ ಇಷ್ಟೊಂದು ಅಪಾರ ಒಂದು ತರಹದ ಪಾರದರ್ಶಕವಲ್ಲದಂತಹ ಒಂದು ಸಿಸ್ಟಮ್ ಈ ರಾಜ್ಯದಲ್ಲಿ ಇದೆ ಅನ್ನೋದೇ ನಿಜಕ್ಕೂ ಕೂಡ ಬುದ್ಧಿವಂತರಿಗೆ ಇದನ್ನ ಜೀರ್ಣ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. 200ಕ್ಕೂ ಹೆಚ್ಚು ಪ್ರೊಫೆಸರ್ಗಳಿಂದ ಸುಮಾರು 40 ಕೋಟಿ ರೂಪಾಯಿ ಸ್ವಾಹ. ಪ್ರೊಫೆಸರ್ಗಳು ಅಂದ ತಕ್ಷಣ ನಮ್ಮ ಹೃದಯದಲ್ಲೊಂದು ಅಭಿಮಾನ ಉಕ್ಕುತ್ತೆ, ನಮಗರಿವಿಲ್ಲದೆ ಒಂದು ಗೌರವ ಉಕ್ಕುತ್ತೆ. ಈ ಹಗರಣ ಕೇಳಿದ ನಂತರ ನಮಗೆ ಗೌರವ ಉಕ್ಕೋದಲ್ಲ. ವೆಟರ್ನರಿ ಕಾಲೇಜುಗಳ ಪ್ರೊಫೆಸರ್ಗಳ ಅಧ್ವಾನ ನೋಡಿ. ಇದು ವೆಟರ್ನರಿ ಕಾಲೇಜುಗಳ ಪ್ರೊಫೆಸರ್ಗಳಿಂದ ಸರ್ಕಾರಕ್ಕಾಗಿರೋ ಮಹಾಮೋಸ. ಇದು ಓದಿರೋ ತಲೆ ಮೋಸ ಮಾಡೋದಿಲ್ಲ ಅಂತೇಳಿ ಹಳ್ಳಿ ಕಡೆ ಕಟ್ಟೆಲ್ ಕೂತ್ಕೊಂಡು ಹಿರಿಯರು ಒಂದು ಜೋಕ್ ಹೇಳ್ತಾರೆ. ಸರ್ಕಾರದಿಂದಲೇ ಪಡೆದ ಬೋಧಕರು ಬೀದರು, ಬೆಳಗಾವಿ, ಶಿವಮೊಗ್ಗ, ಅಥಣಿ, ಹಾಸನ ಈ ತರಹದ ಕಾಲೇಜುಗಳ ಬೇರೆ ಬೇರೆ ಭಾರಿ ಪರ್ಫಾರ್ಮೆನ್ಸ್ ತೋರಿಸಿರೋ ಪ್ರೊಫೆಸರ್ಗಳೆಲ್ಲ ಇದ್ದಾರೆ ಇದರಲ್ಲಿ. ವೆಟರ್ನರಿ ಕಾಲೇಜುಗಳ ಟೀಚಿಂಗ್ ಸ್ಟಾಫ್ನಿಂದ ಅಧ್ವಾನ. ಬೆವರಿಳಿಸಿಲ್ಲ, ಸೊಂಟ ಬಗ್ಸಿಲ್ಲ, ನೇಗಲಿಡುದಿಲ್ಲ, ಗುದ್ಲಿ ಕೈಯಲ್ಲಿ ಇಟ್ಕೊಂಡಿಲ್ಲ, ಸುಮ್ಮನೆ ಬರ್ತಾ ಇದೆ ಕಾಸು ತಗೊಳ್ಳೋಣ. ವೆಟರ್ನರಿ ಕಾಲೇಜುಗಳ ಟೀಚಿಂಗ್ ಸ್ಟಾಫ್ನಿಂದ ಅಧ್ವಾನ ಆಗಿರೋದು ಇದು. ಕಳೆದ 10 ವರ್ಷಗಳಿಂದ ಅಕ್ರಮವಾಗಿ ಹಣ ಪಡೆದಿರುವ ಟೀಚರ್ಸು ತಿಂದು ತೇಗಿದ್ದನ್ನೆಲ್ಲ ಈಗ ಸರ್ಕಾರ ಕಕ್ಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.